ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿ ನಾನಿಲ್ಲಿವತ್ತು ಮಾಡ್ತಾ ಇರೋದು ಹುಳಿ ಮಾವಿನಕಾಯಿಯ ಜೀರಾ ತಂಬಳಿ. ಇದಕ್ಕೆ ಒಂದು ಹುಳಿ ಮಾವಿನಕಾಯಿಯನ್ನು ತಗೊಂಡು ಹೀಗೆ ತೊಳೆದು ಇಟ್ಕೊಂಡಿದ್ದೇನೆ. ಈ ತಂಬಳಿಗೆ ಹೀಗೆ ಕಾಯಿ ಇರೋದೇ ತಗೊಳ್ಬೇಕು. ನಂತರ ಅದನ್ನು ಸಿಪ್ಪೆ ತೆಗೆದಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಕಟ್ ಮಾಡಿ ಅದರ ಪಲ್ಪನ್ನು ಮಾತ್ರ ಹಾಕ್ಕೊಳ್ಬೋದು. ನಾನಿಲ್ಲಿ ಎಲ್ಲ ಕಟ್ ಮಾಡಿದ ಪಲ್ಪನ್ನು ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಅದಕ್ಕೆ ಖಾರಕ್ಕೆ 3 ಖಾರದ ಮೆಣಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೇನೆ. ಒಂದು ಸಣ್ಣ ಕಪ್ನಲ್ಲಿ ಕಾಯಿ ತುರಿಯನ್ನು ಕೂಡ ಹಾಕೊಳ್ಬೇಕು. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಂಗು ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಒಮ್ಮೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕು. ಈ ಮಾಡಿಟ್ಟ ಪೇಸ್ಟನ್ನು ಇನ್ನೊಂದು ಬೌಲ್ಗೆ ಹಾಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದರಲ್ಲಿದ್ದಂತಹ ಪೇಸ್ಟನ್ನು ಕೂಡ ಹಾಕೊಳ್ತಾ ಇದ್ದೇನೆ. ನೋಡಿ, ಈಗ ನಮ್ಮ ಮಾವಿನಕಾಯಿಯ ಗೊಜ್ಜು ರೆಡಿ ಆಯಿತು. ಇಷ್ಟೇ ಸಾಕು. ಅಂದರೆ ಇದಕ್ಕೆ ಒಗ್ಗರಣೆ ಹಾಕಿ ಬಿಟ್ಬಿಡ್ಬೋದು. ನಾವಿಲ್ಲಿ ತಂಬಳಿ ಮಾಡೋದ್ರಿಂದ ಅದಕ್ಕೆ ಅರ್ಧ ಲೋಟ ಆಗುವಷ್ಟು ಮಜ್ಜಿಗೆ ಸೇರಿಸಿ ಒಮ್ಮೆ ಚೆನ್ನಾಗಿ ಕಲಸಿ ನಂತರ ಅದಕ್ಕೆ ನಾವು ಮಾಮೂಲಿಯಾಗಿ ಕೊಡುವಂತಹ ಸಾಸಿವೆ ಜೀರಿಗೆ ಬೇವು ಸೊಪ್ಪಿನ ಒಗ್ಗರಣೆಯನ್ನು ಕೊಟ್ಟರೆ ಸೂಪರ್ ಆದ ಮಾವಿನಕಾಯಿಯ ತಂಬಳಿ ರೆಡಿ ಆಗ್ತದೆ. ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಮಾವಿನಕಾಯಿಯ ರುಚಿಯಾದ ತಂಬಳಿ ಅನ್ನದ ಜೊತೆ ಸೇರಿಸಿ ತಿನ್ನಲಿಕ್ಕೆ ರೆಡಿ ಆಗಿದೆ. ನೋಡಿದ್ರಲ್ಲ, ಈ ಸಿಂಪಲ್ ಆದ ಮಾವಿನಕಾಯಿ ತಂಬಳಿ ಬೇಗನೆ ಮಾಡ್ಕೊಳ್ಬೋದು. ಈ ತಂಬಳಿಯ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.